ನಮಸ್ಕಾರ ಸ್ನೇಹಿತರೆ. ಜಗತ್ತಿನ ಅತ್ಯಂತ ಎತ್ತರದ ವಿಮಾನ ನಿಲ್ದಾಣ ಇಲ್ಲೇ ಇರೋದು. ಈ ಅದ್ಭುತ ಸ್ವರ್ಗವನ್ನ ನೈಸರ್ಗಿಕ ರೆಫ್ರಿಜರೇಟರ್ ಎಂದೇ ಕರೆಯಲಾಗುತ್ತದೆ. ಈ ಅದ್ಭುತ ನಾಡಿನಲ್ಲಿ ಸಂಜೆ 4 ಗಂಟೆಗೆ ಸೂರ್ಯ ಕೂಡ ಕಣ್ಮರೆಯಾಗಿ ಕತ್ತಲು ಆವರಿಸಿಕೊಳ್ಳುತ್ತದೆ. ಹೌದು ಸ್ನೇಹಿತರೆ, ಅದೇ ಭಾರತದ ತುದಿ, ಭಾರತದ ಹೆಮ್ಮೆಯ ಕಿರೀಟ ಲಡಾಖ್. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಲಡಾಖ್ ಬಗ್ಗೆ ಹಲವಾರು ಕುತೂಹಲಕಾರಿ ವಿಷಯಗಳನ್ನು ಹೇಳಕ್ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಇಂಡಸ್ ನದಿಯ ದಂಡೆಯ ಮೇಲಿರುವ ಅತ್ಯಂತ ಸುಂದರ ತಾಣವೇ ಈ ಲಡಾಖ್. ಈ ಪ್ರದೇಶವನ್ನ ಲಡಾಖ್ ಎಂದು ಮಾತ್ರ ಕರೆಯೋದಿಲ್ಲ, ಇದನ್ನ ಲಾಸ್ಟ್ ಸಂಗ್ರೀಲಾ, ಲಿಟಲ್ ಟಿಬೆಟ್, ಚಂದ್ರನ ಭೂಮಿ ಅಥವಾ ಚಂದ್ರನ ತುಂಡು ಎಂದು ಕರೆಯುತ್ತಾರೆ. ಚೈನಾ, ಟಿಬೆಟ್, ಪಾಕಿಸ್ತಾನ ಪ್ರದೇಶಗಳಿಂದ ಸುತ್ತುವರೆದಿರುವ ಲಡಾಖ್ ಹಿಮಾಲಯದ ಮೇಲಿನ ಒಂದು ಅದ್ಭುತ ಪ್ರಸ್ಥಭೂಮಿಯಾಗಿದೆ. ಲಡಾಖ್ ಪ್ರದೇಶದಲ್ಲಿ ಮಂಗೋಲಿಯನ್ ಬುಡಕಟ್ಟು ಹಾಗೂ ಬೌದ್ಧರು ಹೆಚ್ಚಿನ ಸಂಖ್ಯೆಯಲ್ಲಿ ನೆಲೆಸಿದ್ದಾರೆ. ದುರ್ಗಮ ಪ್ರದೇಶವಾಗಿರುವ ಲಡಾಖ್ ಸಮುದ್ರ ಮಟ್ಟಕ್ಕಿಂತ 8,000ದಿಂದ 13,000 ಅಡಿಯಷ್ಟು ಎತ್ತರದಲ್ಲಿದೆ. ಲಡಾಖ್ಗೆ ನೀವು ತಲುಪಬೇಕೆಂದರೆ ಶ್ರೀನಗರ ಮಾರ್ಗವಾಗಿ ಅಥವಾ ಹಿಮಾಚಲ ಪ್ರದೇಶದ ಮನಾಲಿ ಮಾರ್ಗವಾಗಿ ಲಡಾಖ್ ಅನ್ನು ನೀವು ತಲುಪಬಹುದು. ಈ ಪ್ರದೇಶಕ್ಕೆ ನೀವು 6 ತಿಂಗಳ ಮಾತ್ರ, ಇನ್ನುಳಿದ 6 ತಿಂಗಳ ಕಾಲ ಹಿಮಪಾತದಿಂದ ಈ ಮಾರ್ಗ ಮುಚ್ಚಿ ಹೋಗಿರುತ್ತದೆ. ಲೇನಿಂದ ಮನಾಲಿಗೂ ಒಂದು ರಸ್ತೆ ಇದ್ದು ಭೀಕರ ಪ್ರಪಾತ, ಭಾರೀ ಕಣಿವೆಗಳು ಇರುವ ಈ ರಸ್ತೆಯಲ್ಲಿ ಚಳಿಗಾಲ ದುರ್ಗಮವಾಗಿರುತ್ತದೆ. ಲಡಾಖ್ನ ರಾಜಧಾನಿ ಲೇಹ್ನಲ್ಲಿರುವ ವಿಮಾನ ನಿಲ್ದಾಣ ಜಗತ್ತಿನ ಅತ್ಯಂತ ಎತ್ತರದ ವಿಮಾನ ನಿಲ್ದಾಣವಾಗಿದೆ. ಭಾರತೀಯ ಯೋಧರಿಗೆ ಹಿಮಾಲಯದ ಈ ಪ್ರದೇಶಗಳಲ್ಲಿ 6 ತಿಂಗಳು ಸೇವೆ ಕಡ್ಡಾಯವಾಗಿರುತ್ತದೆ. ದಿನನಿತ್ಯದ ದಿನಸಿ, ತರಕಾರಿ, ಮಾಂಸ, ಹಾಲು, ಔಷಧಿ ಹಾಗೂ ಪತ್ರಗಳನ್ನು ತಲುಪಿಸುವುದಕ್ಕೆ 4 ಬಾರಿ ಚಂಡೀಗಢದಿಂದ ಬಂದು ಹೋಗುವ ಒಂದು ವಿಮಾನ ಇದಕ್ಕಾಗಿಯೇ ನೇಮಿಸಲಾಗಿದೆ. ಹಿಮಪಾತ ಇಲ್ಲದ ದಿನಗಳಷ್ಟೇ ಲೇ ವಿಮಾನ ನಿಲ್ದಾಣ ಕಾರ್ಯನಿರ್ವಹಿಸುತ್ತದೆ. ಜಗತ್ತಿನ ಅತಿ ಎತ್ತರದ ಜನವಸತಿ ಪ್ರದೇಶವಾಗಿರುವ ಲಡಾಖ್ ಒಂದು ನೈಸರ್ಗಿಕ ರೆಫ್ರಿಜರೇಟರ್ ಆಗಿದೆ. ಅಂಗಡಿಗಳಲ್ಲಿ ಜೋಡಿಸಿಟ್ಟ ತರಕಾರಿ, ಹೋಟೆಲ್ನಲ್ಲಿ ಆಹಾರ ಪದಾರ್ಥಗಳು ದಿನಗಟ್ಟಲೆ ಕೆಟ್ಟು ಹೋಗದೆ ಹಾಗೆ ಇರುತ್ತದೆ. ಚಳಿಗಾಲದಲ್ಲಿ ಲಡಾಖಿನ ದೈನಂದಿನ ಚಟುವಟಿಕೆಗಳು ಬೆಳಗ್ಗೆ 8 ಗಂಟೆಗೆ ಆರಂಭವಾಗಿ ಸಂಜೆ 4 ಗಂಟೆಗೆ ಮುಕ್ತಾಯವಾಗುತ್ತದೆ. ಸಂಜೆ 4 ಗಂಟೆಗೆ ಸೂರ್ಯ ಕೂಡ ಕಣ್ಮರೆಯಾಗಿ ಕತ್ತಲು ಆವರಿಸಿಕೊಳ್ಳುತ್ತದೆ. ಲಡಾಖಿ ಭಾಷೆಯಲ್ಲಿ ಅಥವಾ ಲಡಾಖಿನಲ್ಲಿ ದಿನವೊಂದಕ್ಕೂ ಆಕ್ರೋಟ್ ತಿನ್ನಿ ಚಳಿಯನ್ನು ದೂರವಿಡಿ ಎಂಬ ಮಾತು ಸಾಮಾನ್ಯವಾಗಿದೆ. ಲಡಾಖ್ನಲ್ಲಿ ಬಹುಪತಿತ್ವ ಅಸ್ತಿತ್ವದಲ್ಲಿದೆ. ಲಡಾಖ್ ಲೇನಲ್ಲಿ ಕಣ್ಮನ ಸೆಳೆಯುವ ಹಲವಾರು ತಾಣಗಳಿವೆ. ಲಡಾಖಿನ ನಾಗರಿಕತೆ ಇತಿಹಾಸ ಕೇವಲ 1,500 ವರ್ಷಗಳ ಈಚೆರದ್ದು. ಅದಕ್ಕೂ ಹಿಂದೆ ಇಲ್ಲಿ ಕಂಪಾ ಎಂಬ ಅಲೆಮಾರಿ ಜನಾಂಗದವರು ಯಾಕ್ಗಳನ್ನು ಅಂದರೆ ಹಿಮಾಲಯದ ಎಮ್ಮೆಗಳನ್ನು ಪಾಲನೆ ಮಾಡಿಕೊಂಡು ಬದುಕುತ್ತಿದ್ದರು. ಈ ಭಾಗದಲ್ಲಿ ಬೌದ್ಧ ಧರ್ಮವು ಅತ್ಯಂತ ಪ್ರಭಾವವಾಗಿದ್ದು ತನ್ನ ಪ್ರಭುತ್ವ ಸಾಧಿಸಿದೆ. ಆಶ್ರಮ ಹಾಗೂ ಗುಂಪುಗಳು ಇಲ್ಲಿ ಹೆಚ್ಚು ಜನರನ್ನು ಆಕರ್ಷಿಸಲು ಸಹಾಯವಾಗಿದೆ. ಲಡಾಖ್ನುದ್ದಕ್ಕೂ ಸಿಂಧೂ ನದಿ ಹರಿಯುತ್ತಾಳೆ, ಆದರೂ ಆಕೆಗೆ ಅಲ್ಲಿ ಗಂಗೆಯ ಸ್ಥಾನ ಇಲ್ಲ. ಚೀನಾ ಮೂಲದಿಂದ 200 ಕಿಲೋಮೀಟರ್ದಿಂದ ಹರಿದು ಬಂದರೂ ಪಾತಾಳದಲ್ಲಿನ ನಾಣ್ಯವು ಮೇಲ್ದರದಿಂದ ಸ್ಪಷ್ಟವಾಗಿ ಕಾಣುವಂತಹ ಶುಭ್ರತೆ ಮನಸೋತು ಆ ಪರಿಶುದ್ಧ ಜಲವನ್ನು ಕುಡಿಯುವ ಆಸೆ ಕೈ ಎದ್ದಿದ್ದರೆ ಅಬ್ಬಾ
ಎನ್ನುವ ಬೆರಳುಗಳು ಸೆಟೆದುಕೊಂಡು ಕೈಗೆ ಚುಳುಕು ಹತ್ತುತ್ತದೆ. ಸಿಂಧೂ ನದಿಯ ವಿದ್ಯುದಾಗಾರ ಕೆಲಸ ಮಾಡುವುದು 4-5 ತಿಂಗಳು ಮಾತ್ರ. ವರ್ಷದ 8 ತಿಂಗಳು ವಾತಾವರಣ ಉಷ್ಣತೆ ಶೂನ್ಯತೆಯಿಂದ ಕೆಳಗಿರುವ ಕಾರಣ ಈ ನದಿಯ ಮೇಲ್ಗಡೆ ಹೆಪ್ಪುಗಟ್ಟುತ್ತದೆ. ಈ ಅವಧಿಯಲ್ಲಿ ನದಿಯ ಮೇಲೆ ಈ ದಡದಿಂದ ಆ ದಡಕ್ಕೆ ನಡೆದಾಡಬಹುದು. ಅದರಲ್ಲೂ ಅಲ್ಲಿನ ಆ ಮಂಜಿನ ಫಲಕ ಒಡೆದು ತೇಲುವ ಹಿಮಬಂಡೆಗಳು ಗುಟುಕು ಹಾರುತ್ತವೆ. ಸಂಜೆ ಆಗುತ್ತಿದ್ದಂತೆ ತಮ್ಮ ಗೂಡು ಸೇರುವ ಲಡಾಖಿಗಳು ಬುಕಾರಿಯೊಂದಿಗೆ ರಾತ್ರಿ ಕಳೆಯುತ್ತಾರೆ. ಬುಕಾರಿ ಎಂದರೆ ಮನೆಯಲ್ಲಿ ಬೆಚ್ಚಗಿರುವ ಅಗ್ನಿಯಷ್ಟೇ. ಒಲೆಯಂತಿರುವ ಈ ಬುಕಾರಿಯಲ್ಲಿ ಸೀಮೆ ಎಣ್ಣೆ ಉರಿದು ಲೋಹದ ಹೊಗೆ ಕೊಳದ ಮೂಲಕ ಒಂದು ಛಾವಣಿ ಮೂಲಕ ಹೊರಗೆ ಹೋಗುತ್ತದೆ. ಒಲೆ ಉರಿದಂತೆಲ್ಲ ಒಳಗೆ ಬಿಸಿಯಾಗಿ ತನ್ನ ಕಾವನ್ನು ಮನೆಗೆಲ್ಲ ಹರಡುತ್ತದೆ. ಎಲ್ಲರೂ ಊಹಿಸುವಂತೆ ಲಡಾಖ್ನಲ್ಲಿ ಸೇಬಿನ ಮರಗಳು ಇಲ್ಲ, ಪೈನ್ ವೃಕ್ಷಗಳು ಇಲ್ಲ. ಒಂದು ರೀತಿಯ ಜಾಲಿ ಮರಗಳಷ್ಟೇ ಇಲ್ಲಿ ಬೆಳೆಯುವುದು. ಪೊದೆಗಳಂತೆ ಎಲ್ಲಿಂದಲೂ ಯಥೇಚ್ಛವಾಗಿ ಬೆಳೆಯುವ ಇದನ್ನು ಕತ್ತರಿಸಿ ತಂದು ಮನೆ ಬಳಿ ಬಣವೆಯಂತೆ ಒಟ್ಟಿಕೊಳ್ಳುತ್ತಾರೆ. ಮನೆಯಲ್ಲಿ ಬೆಚ್ಚಗಿರುವ ಬುಕಾರಿಗೆ ಇದೇ ಉರುವಲು. ಅತಿಥಿ ಸತ್ಕಾರದಲ್ಲಿ ಲಡಾಖಿಗಳು ಸದಾ ಮುಂದು. ಲಡಾಖ್ ವಿಸ್ತಾರ ಸುಮಾರು 86,904 ಸ್ಕ್ವೇರ್ ಕಿಲೋಮೀಟರ್ ಆಗಿದೆ. (2011ನೇ ಜನಗಣತಿಯ ಪ್ರಕಾರ ಇಲ್ಲಿನ ಜನಸಂಖ್ಯೆ ಸುಮಾರು 45 ಲಕ್ಷ ಆಗಿದೆ ಸ್ನೇಹಿತರೆ. ಪ್ರವಾಸಿಗರು ಇಲ್ಲಿ ಓಡಾಡಲು ಬಾಡಿಗೆ ಕಾರು ಅಥವಾ ಬೈಕನ್ನು ಪಡೆಯುತ್ತಾರೆ. ಸಾಮಾನ್ಯವಾಗಿ ಪ್ರವಾಸಿಗರು ಇಲ್ಲಿಗೆ ಸ್ವಂತ ವಾಹನದಲ್ಲೂ ಕೂಡ ಆಗಮಿಸುತ್ತಾರೆ. ಈ ಪ್ರದೇಶದಲ್ಲಿ ಸಂಚಾರ ಸಾಕಷ್ಟು ದುಸ್ತರವಾಗಿರುವುದರಿಂದ ವಾಹನಗಳೊಂದಿಗೆ ಬಿಡಿ ಭಾಗಗಳನ್ನು ಕೂಡ ತೆಗೆದುಕೊಂಡು ಹೋಗೋದು ಯೋಗ್ಯವಾದ ಸಲಹೆ ಆಗಿದೆ. ಇಲ್ಲಿರುವ ಸಾಕಷ್ಟು ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಹೆಚ್ಚಾಗಿ ಸೂಪ್ ನೂಡಲ್ಸ್, ಮೊಮೋಸ್ ಅಥವಾ ಡುಪ್ಲಿಂಗ್ಗಳನ್ನು ಆ ರೂಪದಲ್ಲಿ ನೀಡುತ್ತವೆ. ಇದು ಈ ಭಾಗದ ಜನಪ್ರಿಯ ತಿಂಡಿ ಕೂಡ ಆಗಿದೆ. ಪ್ರವಾಸಿಗರು ಲಡಾಖ್ಗೆ ವರ್ಷದ ಯಾವುದೇ ಸಮಯದಲ್ಲಿ ಬರಬಹುದು. ಆದರೆ ಉತ್ತಮ ಸಮಯ ಮೇನಿಂದ ಸೆಪ್ಟೆಂಬರ್ ನಡುವಿನ ಅವಧಿಯಾಗಿದೆ. ಈ ಸಂದರ್ಭದಲ್ಲಿ ಇಲ್ಲಿನ ವಾತಾವರಣವು ಆಹ್ಲಾದಕರವಾಗಿರುತ್ತದೆ. ತಾಪಮಾನ ಕೂಡ ಹೆಚ್ಚು ಕಡಿಮೆ 20 ರಿಂದ 25 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತದೆ.